ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಓ ಶಾಂಭವಿ, ಶಶಿ, ಬನ್ನಿ 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 ಬನ್ನಿ. ಶಾರದಾ, ಶಾಂಭವಿ ಬಂದ್ಯಾಳ ನೋಡು. ಕೂತಮ್ಮ. ಹೋ ಶಾಂಭವಿ, ಹೇಗಿದ್ದೀರಿ ಶಾರದತ್ತೆ? ಚೆನ್ನಾಗಿದ್ದೀನಿ. ಎಷ್ಟೊತ್ತಾಗ ಹೊರಟ್ರಿ? 1 ವರ್ಷ ಆಯ್ತು ಹೊರಟು, ಇವಾಗ ತಲುಪಿದ್ವಿ. ಸುಮ್ಮನಿರ. ಬೆಳಿಗ್ಗೆ 7 ಗಂಟೆಗೆ ಹೊರಟ್ವಿ ಶಾರದತ್ತೆ. ವಿಪರೀತ ಟ್ರಾಫಿಕ್ ಅಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ತುಂಬಾ ತಮಾಷೆ ಹುಡುಗ. ನೋಡಮ್ಮ, ನಮ್ಮ ಬಾಡಿಗೆ ಮನೆ ಅದೊಂದು ಪುಟ್ಟ ರೂಮು, ಇಲ್ಲೊಂದು ಇಷ್ಟಾಗಲ್ಲ ಅಡುಗೆ ಮನೆ, ಮೇಲೆ ಒಂದು ಸಣ್ಣ ರೂಮ್ ಇದೆ. ತುಂಬಾ ಇಕ್ಕಟ್ಟು ಕಣೆ. ಯಾರಾದರೂ ಮನೆಗೆ ಬಂದರೆ ದೇವರಾಣೆ ತುಂಬ ಸಂಕೋಚ ಆಗುತ್ತೆ. ನಿಮ್ಮನೆ ಪರವಾಗಿಲ್ಲ, ದೊಡ್ಡದಾಗಿದೆ. ಮನೆ ಮಧ್ಯ ಬಾವಿ ಇದೆ ಅನ್ನೋದು ವಾಸ್ತು ಪ್ರಕಾರ ಸರಿ ಇಲ್ಲದೆ ಹೋದರೂ ನೀರಿನ ತಾಪತ್ರಯ ಇಲ್ಲ ನೋಡು. ನಾನು ನೋಡು, ಬೆಳಿಗ್ಗೆ 5 ಗಂಟೆಯಿಂದ 30 ಬಿಂದಿಗೆ ನೀರು ಹೊತ್ತಿದ್ದಾಯಿತು. ಸ್ವಲ್ಪ ಸುಮ್ಮನೆ ಇರ್ತೀಯ ಶಾರದಾ? ಮನೆಗೆ ಬಂದವ್ರು ಏನು ಅನ್ಕೊಳ್ಳಲ್ಲ. ಬೆಳಗ್ಗೆಯಿಂದ ಒಂದು 50 ಸರ್ತಿ ಹೇಳಿದ್ದಾಯ್ತು, 30 ಬಿಂದಿಗೆ ನೀರು ಹೊತ್ತೆ, 30 ಬಿಂದಿಗೆ ನೀರು ಹೊತ್ತೆ ಅಂತ. ಗಿನ್ನೆಸ್ ಬುಕ್ಕಲ್ಲಿ ಬರ್ಸೋಣ ಬಿಡು. ಹೆಂಗೆ ಮಾತಾಡ್ತಾರೆ ನೋಡು ಶಾಂಭವಿ. ನಾನು ಏನು ಮಾಡಿದ್ರು ತಪ್ಪು. ಇವಾಗ ನಾ ಏನು ಅನ್ಬಾರದು ಅಂದ್ಬಿಟ್ಟೆ. ಶಾಂಭವಿ ಮನೆ ದೊಡ್ಡದಾಗಿದೆ ಅಂದೆ ಅಷ್ಟೇ. ಈ ನಡುವೆ ಹಿಂಗೆ ಶಾಂಭವಿ ಇವರು, ನಾ ಏನು ಮಾಡಿದ್ರು ರೇಗಾಡ್ತಾರೆ. ಮಾವ, ನಿಮ್ಮ ಅಪಾರ್ಟ್ಮೆಂಟ್ ಸಾಲದ ಜಾಮೀನಿಗೆ ಬ್ಯಾಂಕಲ್ಲಿ ಸೈನ್ ಹಾಕಕ್ಕೆ ಬರೋದಕ್ಕೆ ಹೇಳಿದ್ರಿ. ಅದಕ್ಕೆ ಫೋನ್ ಮಾಡಿ ನಿಂಗೆ ಬರೋಕ್ಕೆ ಹೇಳಿದ್ದು. ಹೊರಡೋಣವಾ ಮಾವ? ಅಯ್ಯೋ, 1 ನಿಮಿಷ ಇರೋ, ಕಾಫಿ ತಂದು ಕೊಡ್ತೀನಿ. ಓ ನೀವಾಯ್ತಾ? ಬಾ ಶಾಂಭವಿ, ನನ್ನ ಮಗಳು. ಇವ್ರು ಯಾರು ಗೊತ್ತಾಗ್ಲಿಲ್ವ ನಿವೇದಿತಾ? ಶಾಂಭವಿ ಅಕ್ಕ. ಸಿದ್ಧಾರ್ಥಪುರದ ಶಾಂಭವಿ ಅಕ್ಕ ತಾನೆ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ದೀಯಾ ನಿವೇದಿತಾ? ಚೆನ್ನಾಗಿದ್ದೀನಿ. ಏನು ಮಾಡ್ಕೊಂಡಿದ್ದೀಯಾ? MA ಮುಗೀತು. ಶಶಿಕಾಂತ, ಶಾಂಭವಿ ತಮ್ಮ. ಅಪ್ಪ ನಿಮ್ಮ ಬಗ್ಗೆ ಯಾವಾಗಲೂ ಹೊಗಳ್ತಾನೆ ಇರ್ತಾರೆ. ತಗೋ. ಶಾಂಭವಿ, ತಿಂಡಿಗೆ ಉಪ್ಪಿಟ್ಟು ಮಾಡಿಬಿಡ್ಲಾ? ಬೇಡ ಶಾರದತ್ತೆ, ತಿನ್ಕೊಂಡೇ ಹೊರಟ್ವಿ. ಅಕಸ್ಮಾತ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಲೇಟ್ ಆಗ್ಬೋದು ಅಂತ ಕಲ್ಯಾಣಿ ತಿಂಡಿ ತಿನ್ಸೇ ಕಳಿಸಿದ್ಲು. ವೈಜು, ವೈಜು, ಏಯ್ ವೈಜು. ನಾನು ವೈಜು ಅಲ್ಲ, ವೈಜು ಅವ್ರ ತಾಯಿ ದಾಕ್ಷಾಯಿಣಿ ವಿಶ್ವನಾಥ್. ಯಾರನ್ನ ಕೇಳೊಳಗೆ ಬಂದೆ? ಸಾರಿ ಆಂಟಿ, ವೈಜಯಂತಿ ಬಾ ಅಂತ ಫೋನ್ ಮಾಡಿದ್ಲು. ಬಾಗಲ್ ತೆಗ್ದಿತ್ತು, ಹಾಲಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಸಾರಿ ಆಂಟಿ. ನೀನಾ? ಇನ್ನೇನೆ, ಏನೇ ಕಲ್ಯಾಣಿ ಇಷ್ಟೊಂದು ಪುಕ್ಲು ನೀನು? ಎಷ್ಟು ವರ್ಷ ಆದರೂ ಬದಲಾಗ್ಲೇ ಇಲ್ವಲ್ಲ ನೀನು? ಗೊತ್ತಾಗಲಿಲ್ಲ ಕಣೆ, ನೀನು ಬಯೋ ಹಾಗೆ ಮಾತಾಡ್ದಿಲ್ಲ, ಅದಕ್ಕೆ ನಿಮ್ಮ ತಾಯಿ ಅಂದ್ಕೊಂಡೆ. ನಮ್ಮಮ್ಮ ಆಗಿದ್ರೆ ಹೀಗೆಲ್ಲ ಕಣ್ಮುಚ್ಚಿ ಹುಡುಗಾಟ ಮಾಡ್ತಿದ್ರಾ? ಆಹಾ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಹೊಳಿಲೇ ಇಲ್ಲ ಕಣೆ. ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ? ಯಾರೂ ಇಲ್ಲ, ಎಸ್ಟೇಟಿಗೆ ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ಬಾ ಕೂತ್ಕೋ. ವೈಜಯಂತಿ, ನನಗೆ ಮುಂಚಿಂದನೂ ನಿಮ್ಮ ಮನೆಯವ್ರು ಕಂಡ್ರೆ ತುಂಬ ಭಯ. ಇಡೀ ಸಿದ್ಧಾರ್ಥಪುರದಲ್ಲಿ ಒಂದು ಕಾಲದಲ್ಲಿ ನಿಮ್ಮೊಬ್ಬರು ಮನೆಯಲ್ಲೇ ಜೀಪ್ ಇದ್ದಿದ್ದು, ಬಂದೂಕ್ ಇದ್ದಿದ್ದು, ಫೋನ್ ಇದ್ದಿದ್ದು. ಇಡೀ ಊರಲ್ಲೆಲ್ಲ ನಿಮ್ಮ ತಾಯಿ ಒಬ್ಬರೇ ಬಾಬ್ ಕಟ್ ಮಾಡಿಸ್ಕೊಂಡಿದ್ದು ಹೆಂಗಸು.
ನಿಮ್ಮ ತಾಯಿನೇ ಬಂದು ನನ್ನ ಮಾತಾಡ್ಸಿದ್ರು ನನಗೆ ಭಯ ಮಾತಾಡ್ಸೋಕ್ಕೆ. ಬಾಬ್ ಕಟ್ ಮಾಡಿಸ್ಕೊಂಡಿದ್ರಲ್ಲ ಅದಕ್ಕೆ. ನಾವಿಬ್ಬರು ಇಲ್ಲೇ ಕೂತಿದ್ರೆ ನಿಮ್ಮ ತಂದೆ ದಪ್ಪು ಮೀಸೆ ಬಿಟ್ಕೊಂಡು ಬೂತ್ಸ್ ಹಾಕ್ಕೊಂಡು ಟಕ್ ಟಕ್ ಅಂತ ಇಲ್ಲಿ ಬಂದು ದುರ್ಗುಟ್ಕೊಂಡು ನನ್ನ ನೋಡೋರು. ಆಮೇಲೆ ಮೆಟ್ಲು ಹತ್ಕೊಂಡು ಹೊರಟೋಗೋರು. ನಂಗೆ ಎಷ್ಟು ಭಯ ಆಗೋದು ಗೊತ್ತಾ ಅವಾಗ. ಬಿಡು, ಈಗ ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಕಲ್ಯಾಣಿ, ನಿಮ್ಮ ಮಂಗಳತ್ತೆ ಮಗ ಮಧು, ಅವನ ಬಗ್ಗೆ ನಿನಗೇನು ಅನಿಸುತ್ತೆ? ಅಂದರೆ ಹುಡುಗ ಹೇಗೆ? ಒಳ್ಳೆಯವನ ಕೆಟ್ಟೋನ, ಸೌಮ್ಯನ ಕ್ರೂರಿನ? ಯಾಕೆ ಇದನ್ನೆಲ್ಲ ಕೇಳ್ತಾ ಇದೆಯಾ? ನಿಮ್ಮ ಮಂಗಳತ್ತೆಗೆ ನನ್ನನ್ನು ಅವ್ರ ಮಗ ಮಧುಗೆ ತಂದ್ಕೊಳಕ್ಕಿಷ್ಟ. ಒಂದೆರಡು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಾಗ ಈ ಮದುವೆ ವಿಷಯ ಪ್ರಸ್ತಾಪ ಮಾಡಿದರು. ಇದಕ್ಕೆ ಮಧುನೂ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಮಧು ಒಪ್ಕೊಂಡಿದ್ದಾನಂತ? ಹ್ಞೂ, ನಿಮ್ಗಳ ಹತ್ರ ಎಲ್ಲ ಹೇಳಿರ್ಬೇಕಲ್ವ ಅವನು. ನಿಮ್ಮ ಮನೆಗೆ ತುಂಬ ಕ್ಲೋಸ್ ಅನ್ಸುತ್ತೆ ಅವನು. ಇಲ್ಲ, ಹೇಳಿಲ್ಲ, ಮರ್ತ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮನಿಗೆ ಮಧು ತುಂಬ ಹಿಡಿಸ್ಬಿಟ್ಟಿದ್ದಾನೆ, ನನಗೂ ಕೂಡ. ಆದಷ್ಟು ಬೇಗ ನನ್ನ ಮಧು ಮದುವೆ ಮುಗಿಸ್ಬಿಡ್ಬೇಕು ಅಂತ ಎರಡೂ ಮನೆಯವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಒಂದು ನಿಮಿಷ ಇರು. ನೋಡು, ಅಪ್ಪ ಅಮ್ಮ ನನ್ನ ಮದುವೆಗೆ ಅಂತ ಸಿಟಿಯಿಂದ ಈ ಡೈಮಂಡ್ ಸೆಟ್ ತಂದುಕೊಟ್ರು. ಚೆನ್ನಾಗಿದೆ ಅಲ್ವಾ? ಹಾಂ, ಚೆನ್ನಾಗಿದೆ. ಕಂಗ್ರಾಟ್ಸ್. ನಿವೇದಿತಾ, ಬ್ಯಾಂಕಿಗೆ ಕೊಡೋದಕ್ಕೆ ಅವ್ರ ಮನೆ ಪತ್ರ ತಂದಿದ್ದೀನಲ್ಲ, ಅದು ಬೇರೆ ಇರ್ತೀನಿ ತಗೊಂಬಿ. ಶಾಂಭವಿ, ನಮಗೆ ಲೋನ್ಗೋಸ್ಕರ ನಿಮ್ಮನೆ ಪತ್ರನ ಜಾಮೀನು ಕೊಟ್ಟಿಯಲ್ಲ, ತುಂಬ ಉಪಕಾರ ಆಯಿತು ಪುಟ್ಟಿ. ಈ ಊರಲ್ಲಿ ತುಂಬ ಆತ್ಮೀಯರು ಅಂತ ಯಾರೂ ಇಲ್ಲ. ಸರಿಯಾದ ಸಮಯಕ್ಕೆ ತುಂಬ ಉಪಕಾರ ಮಾಡಿದ್ಯಾ. ಪದ್ಮಳ ಹಾಗೆ ನಿಂದು ದೊಡ್ಡ ಗುಣ ನಮ್ಮ. ಉಪಕಾರ ಏನು ಬಂತು ಕಂಟಿ ಮಾವ. ಅಮ್ಮನ ತವ್ರ ಮನೆಯವ್ರಿಗೆ ನೀವು ಎಷ್ಟೊಂದು ಸಹಾಯ ಮಾಡಿದ್ದೀರಿ. ಅಮ್ಮ ಕೊನೆವರೆಗೂ ಜ್ಞಾಪಿಸ್ಕೊತಾ ಇದ್ಲು. ಲೋನ್ ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಒಂದು ಕ್ಷಣ ಕೂಡ ಈ ಮನೇಲಿ ಇರೋದಿಲ್ಲ. ನನಗಂತೂ ಸಾಕಾಗಿ ಹೋಗಿದೆ ಕಿಷ್ಕಿಂದೆ. ಈ ಸತಿ ಶ್ರಾವಣ ಶನಿವಾರ ಹೊಸ ಅಪಾರ್ಟ್ಮೆಂಟಲ್ಲೇ ಆಗಬೇಕು. ಒಂದು ರಾತ್ರಿ ಶನಿ ಮಹಾತ್ಮನ ಕತೆ ಓದಿಸ್ತೀನಿ ಶಾಸ್ತ್ರಿಗಳ ಹತ್ರ. ನೀವೆಲ್ಲ ಬರಬೇಕು ಶಾಂಭವಿ. ಸರಿ ಅತ್ತೆ. ನೀನು ಮಾಡೋದಿಲ್ವ ಶಾಂಭವಿ? ಶ್ರಾವಣ ಶನಿವಾರ ಅದೆಲ್ಲ ತುಂಬ ಒಳ್ಳೇದಂತೆ. ಮನೇಲಿ ಮಂಗಳ ಕಾರ್ಯಗಳು ನಡೀತಾನೇ ಇರುತ್ತವಂತೆ. ಯಾವುದಕ್ಕೂ ಶ್ರಾವಣ ಶನಿವಾರದ ವ್ರತ ಮಾಡು ಶಾಂಭವಿ, ತುಂಬ ಒಳ್ಳೇದಾಗುತ್ತೆ. ನಾನು ಆ ವ್ರತ ಮಾಡಿದ ಮೇಲೇ ಇವ್ರ ಆರೋಗ್ಯ ಪೂರ್ತಿ ಸುಧಾರಿಸಿದ್ದು. ನಮ್ಮ ನಿವೇದಿತಾಗೆ MAL ಒಳ್ಳೆ ಮಾರ್ಕ್ಸ್ ಬಂದಿದ್ದು. ಮಗ ಆಶ್ರಮಕ್ಕೆ ಸೇರಿಕೊಂಡ. ಊರಲ್ಲಿ ಜಮೀನು ಮಾರಿ ಈ ಕಿಷ್ಕಿಂದೆ ಸೇರ್ಕೊಂಡಿದ್ದಾಯ್ತು. ಇವಳು ಹೀಗೆ ಮಾಡಿನೇ ನಿನ್ನಿಂದಾನೇ ಶಾರದಾ ಚಿದಾನಂದ ಹೀಗಾಗಿದ್ದು ಸನ್ಯಾಸಿ ಥರ. ಆಯ್ತು ಬಿಡಿ, ನಾನೇನು ಮಾಡಿದ್ರು ತಪ್ಪು. ದೇಶದಲ್ಲಿ ಮಳೆ ಬೆಳೆ ಆಗ್ತಿದ್ರು ನಂದೇ ತಪ್ಪು. ಯಾಕೆ ನೀವಿಬ್ರು ಹೀಗೆ ಕಿತ್ತಾಡ್ತೀರಾ? ಅಪ್ಪ, ನಿಮಗಾದ್ರೂ ಸುಮ್ಮನಿರಕ್ಕಾಗೋದಿಲ್ವಾ? ಶಾಂಭವಿ ಅಕ್ಕ ಎಷ್ಟೋ ದಿನದ ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರ ಮುಂದೆ ಹೀಗಾಡದ ಅವ್ರು ನಮ್ಮ ಬಗ್ಗೆ ಏನು ಅನ್ಕೋತಾರೆ? ಪರವಾಗಿಲ್ಲ ಬಿಡು ನಿವೇದಿತಾ, ನಮಗೇನು ಬೇಜಾರಿಲ್ಲ. ನಮ್ಮನೇಲೂ ಹೀಗೆಲ್ಲ ನಡೀತಿರುತ್ತೆ. ಆದರೆ ನಮ್ಮನೇಲಿ ನಾವೆಲ್ಲರೂ ಗುಂಡ್ಗುಂಡಕ್ಕೆ ಇರೋದ್ರಿಂದ ನಡೆಯೋ ಜಗಳನೂ ಕೂಡ ಸ್ಟ್ರಾಂಗ್ ಆಗಿ ತೂಕವಾಗೇ ಇರುತ್ತೆ. ಹೊರಡೋಣ ಶಾಂಭವಿ. ಸರಿ ಮಾವ. ಮಾವ, ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಹೇಳು ಶಶಿ. ಮಾವ, ನಿಮ್ಮ ಲೋನ್ಗೆ ನಮ್ಮ ಮನೆ ಪತ್ರಗಳನ್ನ ಜಾಮೀನು ಕೊಡ್ತಾ ಇದ್ದೀವಿ. ನೀವು ಆ ಲೋನ್ ಕಂತುಗಳನ್ನ ಹೇಗೆ ತೀರಿಸ್ತೀರಿ ಅನ್ನೋದ್ರ ಬಗ್ಗೆ ಮನೇಲಿ ಚರ್ಚೆ ಆಗ್ತಿತ್ತು. ಎಲ್ರಿಗೂ ಸ್ವಲ್ಪ ಆತಂಕ ಆಗಿದೆ ಮಾವ. ಹಾಗೇನೂ ಆಗಲ್ಲ ಶಶಿ. 2 ಲಕ್ಷ ಬ್ಯಾಂಕಲ್ಲಿ ಇಟ್ಟಿದ್ದೀವಿ, ಬಡ್ಡಿ ದುಡ್ಡು ಬರುತ್ತೆ. ನಾನೇನಾದ್ರು ಸಂಪಾದನೆ ಮಾಡ್ತೀನಿ. ಚಿದಾನಂದನಿಗೆ 2,500 ರೂಪಾಯಿ ಬರುತ್ತೆ.
ನಿವೇದಿತಾನು ಕೆಲಸ ಹುಡ್ಕೋತಾಳೆ, ಚಿಂತೆ ಬೇಡ. ಒಂದು ವೇಳೆ ನನ್ನ ಸಂಪಾದನೆಯಲ್ಲಿ ಕಂತು ಕಟ್ಟೋಕ್ಕಾಗದೇ ಇದ್ದರೆ ಅಪಾರ್ಟ್ಮೆಂಟ್ ಮಾರಾದರೂ ಮನೆ ಪತ್ರ ಬಿಡಿಸ್ಕೊಡ್ತೀವಿ, ಸರಿನಾ? ಹಾಗೆಲ್ಲ ಏನೂ ಆಗಲ್ಲ ಬಿಡಿ ಕಂಟಿ ಮಾವ. ಹೊರಡೋಣ ಬ್ಯಾಂಕ್ಗೆ. ಹಾಂ, ನಡಿ ಹೊರಡು. ಶಶಿ, ನಂಗೊಂದು ಉಪಕಾರ ಮಾಡ್ತೀಯಾ? ಹೇಳಿ ಶಾರದತ್ತೆ. ಯಾರಾದರೂ ಲಾಯರ್ ಹತ್ರ ನಂಗೊಂದು ಟೈಪಿಸ್ಟ್ ಕೆಲಸ ಕೊಡಿಸ್ತೀಯಾ? ನಂಗೆ ಟೈಪಿಂಗ್ ಬರುತ್ತೆ, ಕಂಪ್ಯೂಟ್ರಲ್ಲೂ ಟೈಪ್ ಮಾಡ್ತೀನಿ. ಹೇಮಗಿರಿಲಿ ಗೋವಿಂದರಾಜು ಅನ್ನೋ ಲಾಯರ್ ಹತ್ರ ಟೈಪಿಸ್ಟ್ ಕೆಲಸ ಮಾಡ್ತಾ ಇದ್ದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅದೊಂದಷ್ಟು ದುಡ್ಡು ಬಂದರೆ ಮನೆ ಖರ್ಚಿಗೆ ಸಾಲದ ಕಂತು ಕಟ್ಟೋಕ್ಕೆ ಆಗುತ್ತೆ. ಆಯ್ತಾತೆ, ನನಗೊಬ್ರು ಲಾಯರ್ ಗೊತ್ತಿದ್ದಾರೆ, ನಾಡಿದ್ದು ಬೆಳಗ್ಗೆ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಳಿ ಶಾರದತ್ತೆ. ಯಾವುದಾದ್ರೂ ಲಾಯರ್ ಹತ್ರ ನಂಗೊಂದು ಟೈಪಿಸ್ಟ್ ಕೆಲಸ ಕೊಡಿಸು. ನಂಗೆ ಟೈಪಿಂಗ್ ಬರುತ್ತೆ, ಕಂಪ್ಯೂಟ್ರಲ್ಲೂ ಟೈಪ್ ಮಾಡೋಕ್ಕೆ ಬರುತ್ತೆ. ಹೇಮಗಿರಿಲಿದ್ದಾಗ ಗೋವಿಂದರಾಜು ಲಾಯರ್ ಹತ್ರ ಟೈಪಿಸ್ಟ್ ಕೆಲಸ ಮಾಡ್ತಾಯಿದ್ದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅದೊಂದಷ್ಟು ದುಡ್ಡು ಬಂದರೆ ಮನೆ ಖರ್ಚಿಗೆ ಸಾಲದ ಕಂತು ಕಟ್ಟೋಕ್ಕೆ ಆಗುತ್ತೆ. ಆಯ್ತಾತೆ, ನನಗೊಂದು ಲಾಯರ್ ಗೊತ್ತಿದ್ದಾರೆ, ನಾಡಿದ್ದು ಬೆಳಗ್ಗೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೂಪಾ, ಬರ್ತೀವಿ. ಬ್ಯಾಂಕಿನ ಹಾಗೆ ಹೊಟ್ಟೋಗ್ಬಿಡ್ಬೇಡಿ, ಮನೇಲಿ ಅಡುಗೆ ಮಾಡಿಟ್ಟಿರ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ. ಸರಿ ಶಾರದಾ, ಬರ್ತೀವಿ. ಆಯ್ತಮ್ಮ, ಬಾಯ್. ಅಪ್ಪ ಅಮ್ಮ ನನ್ನ ಮದುವೆಗೆ ಅಂತ ಸಿಟಿಯಿಂದ ಈ ಡೈಮಂಡ್ ಸೆಟ್ ತಂದುಕೊಟ್ರು. ಚೆನ್ನಾಗಿದೆ ಅಲ್ವಾ? ಹಾಂ, ಚೆನ್ನಾಗಿದೆ. ಕಂಗ್ರ್ಯಾಟ್ಸ್. ಆದರೆ ನನಗೆ ಏನೋ ಒಂಥರ ಆತಂಕ ಕಣೆ. ಯಾಕೆ? ನಾನು ಸ್ವಲ್ಪ ಪೊಸೆಸಿವ್ ಬೇರೆ. ಪೊಸೆಸಿವ್ನೆಸ್ ಅನ್ನೋದು ಸ್ವಾರ್ಥದ ಇನ್ನೊಂದು ಮುಖ ಅಂತಾರೆ. ನಾನು ಇಷ್ಟಪಟ್ಟಿದ್ದೆಲ್ಲ ನನಗೆ ಬೇಕೇ ಬೇಕು, ಅದನ್ನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇರೋದಿಲ್ಲ. ಬೊಂಬೆಯಿಂದ ಹಿಡಿದು ಮನುಷ್ಯನ ತನಕ ಅದು ಕೈ ಜಾರುತ್ತೆ ಅಂತ ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತೀನಿ. ಇದನ್ನು ನಾರ್ಸಿಸ್ಟಿಕ್ ಇಂಡಲ್ಜೆನ್ಸ್ ಆಫ್ ರಿಚ್ ಕಿಡ್ಸ್ ಅಂತಾನೆ ಎಜ್ರಾ ಪೌಂಡ್ ಅನ್ನೋ ಕವಿ. ಇತ್ತೀಚೆಗೆ ಮಧುನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಒಂಥರ ಪೊಸೆಸಿವ್ನೆಸ್ ಬೆಳೀತಾ ಇದೆ ಅವನ ಬಗ್ಗೆ. ಅವನು ಯಾವಾಗಲೂ ಬರೀ ನನ್ನೊಬ್ಬಳನ್ನೇ ಪ್ರೀತಿಸ್ತಿರ್ಬೇಕು ಅನ್ನೋ ಸ್ವಾರ್ಥ ಮನಸ್ಸಲ್ಲಿ. ಮುಂಚೆ ಅವನು ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಿದ್ದ, ಆದರೆ ಈಗ ಯಾಕೋ ಕಣ್ತಪ್ಪಿಸಿ ಓಡಾಡ್ತಾನೆ ಅನ್ನೋ ಫೀಲಿಂಗ್ ನನಗೆ. ಅವ್ರನ್ನ ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ ನನಗೆ. ಮಧು ನಿನಗೆ ಅತ್ತೆ ಮಗ, ನಿನಗೆ ಸಲಿಗೆ ಇರುತ್ತೆ. ಅವನ ಸ್ವಭಾವ ಏನು ಅಂತ ನಿನಗೆ ಚೆನ್ನಾಗೇ ಅರ್ಥ ಆಗಿರುತ್ತೆ. ಅದಕ್ಕೆ ಈ ವಿಷಯದಲ್ಲಿ ನಿನ್ನ ಸಹಾಯ ಕೇಳೋದು ಬೆಟರ್ ಅನ್ನಿಸ್ತು. ನಿಂಗೆ ಬರೋಕ್ಕೆ ಹೇಳಿದೆ. ಪ್ಲೀಸ್ ಕಲ್ಯಾಣಿ, ಮಧು ಸ್ವಭಾವ ಹೇಗೆ ಅಂತ ಹೇಳೆ ಪ್ಲೀಸ್. ಮಧು ತುಂಬ ಒಳ್ಳೆಯವನು ವೈಜು, ತುಂಬ ಒಳ್ಳೆ ಮನಸ್ಸು ಅವನಿಗೆ. ನೀನೇನು ಯೋಚನೆ ಮಾಡಬೇಡ, ಯಾರಿಗೂ ಮೋಸ ಮಾಡೋ ಅಂಥ ಮನುಷ್ಯ ಅಲ್ಲ ಮಧು. ಕಂಗ್ರ್ಯಾಟ್ಸ್ ಒನ್ಸ್ ಅಗೇನ್. ಕಲ್ಯಾಣಿ, ಯಾಕೆ ಅಳ್ತಿದ್ಯಾ? ಇಲ್ಲಪ್ಪ. ಇಲ್ಲ ಅಂತ್ಯಾ? ಮತ್ತೆ ಕಣ್ಣು ಹೇಗೆ ತುಂಬಿಕೊಂಡಿದೆ ನೋಡು. ಹೌದಾ? ಯಾಕೆ? ನಿಂಗೆ ಮದುವೆ ಸೆಟ್ಲ್ ಆಯ್ತಲ್ಲ, ಆ ಸಂತೋಷಕ್ಕೆ. ನನಗೆ ನಂಬಿಕೆ ಬರ್ತಿಲ್ಲ. ಆಯ್ತಮ್ಮ, ಮಧು ಅಂತ ಒಳ್ಳೆ ಹುಡುಗ ನಿನಗೆ ಸಿಕ್ಕದ್ನಲ್ಲ, ಆ ಹೊಟ್ಟೆ ಕಿಚ್ಚಿ ಕಣ್ಣೀರು ಬರ್ತಿದೆ. ನಂಬ್ತೀಯಾ? ನಂಬ್ತೀನಿ. ಮಧು ವಿಷಯದಲ್ಲಿ ನಿನಗೆ ನನ್ನ ಬಗ್ಗೆ ಹೊಟ್ಟೆ ಕಿಚ್ಚಿದೆ ಅನ್ನೋದನ್ನು ನಾನು ನಂಬ್ತೀನಿ. ಹಾಗೆ
ನೀನು ನಂಬಲೇಬೇಕಾದ ಇನ್ನೊಂದು ಸತ್ಯ ಇದೆ, ಹೇಳ ಕಲ್ಯಾಣಿ? ನಿನ್ನೆ ಮಧ್ಯಾಹ್ನ ಮಧು ಮನೆಗೆ ಬಂದಿದ್ದ. ಇಲ್ಲೇ ವರಾಂಡಲ್ಲಿ ಕೂತ್ಕೊಂಡು ಎಲ್ಲ ಹೇಳ್ದ. ಅವನು ನಿನ್ನೆ ಇಷ್ಟಪಡ್ತಾ ಇರೋದು. ನೀವಿಬ್ರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿರೋದು. ಇದಕ್ಕೆ ಮಂಗಳತ್ತೆ ವಿರೋಧ ಇರೋದು. ನಿನಗೆ ನನ್ನ ಬಗ್ಗೆ ಗೊತ್ತಿದ್ರು ನಿಮ್ಮ ಮನೆ ಪರಿಸ್ಥಿತಿಗೆ ಹೆದರ್ಕೊಂಡು ನೀನು ಸುಮ್ಮನೆ ಇರೋದು. ಎಲ್ಲ ಎಲ್ಲ ಹೇಳ್ದ. ನನಗೀಗಲೇ ಈ ವಿಷಯ ನಮ್ಮಮ್ಮಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ನಮ್ಮಮ್ಮ ನನ್ನ ಬಗ್ಗೆ ತುಂಬ ಪೊಸೆಸಿವ್. ಈ ವಿಷಯ ಗೊತ್ತಾದರೆ ತುಂಬ ನೊಂದ್ಕೋತಾರೆ ಅಂತ ಕಣ್ಣೀರು ಹಾಕ್ಕೊಂಡೆ. ಹೇಗಾದರೂ ಮಾಡಿ ಕಾಪಾಡು ಅಂತ ಕೈ ಮುಗ್ದ. ನನ್ನ ಕನಸುಗಳನ್ನ ಇಂಚಿಂಚಾಕೊಳ್ತಾ ನನ್ನ ಕಾಪಾಡು ಅಂತ ನನ್ನನ್ನೇ ಕೇಳ್ತಾನೆ. ನನ್ನ ಕಣ್ಣುಗಳಲ್ಲಿ ನೀರು ಹರಿಯೋಕ್ಕೆ ಸಿದ್ಧವಾಗಿ ನಿಂತಿತ್ತು. ಸಮಾಧಾನ ಮಾಡಿಕೊಂಡೆ. ನೀರಾಚೆ ಬರ್ದ ಹಾಗೆ ತಟ್ಕೊಂಡೆ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ರು ನನ್ನ ಪ್ರೀತಿಸು ಅಂತ ಕೇಳ್ಕೊಳ್ಳೋ ಧೈರ್ಯ ಅಂತ ವಿಚಾರ ಇನ್ನೊಂದಿಲ್ಲ ಕಲ್ಯಾಣಿ. ಆಯಿತು, ನನಗೆ ಮಧು ಕಂಡ್ರೆ ಇಷ್ಟ ಇಲ್ಲ ಅಂತ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ತೀನಿ ಅಂದೆ. ರಾತ್ರಿ ಅಪ್ಪ ಅಮ್ಮನ ಕೂರಿಸ್ಕೊಂಡು ಮಾತಾಡಿದೆ. ನನಗೆ ಮಧು ಕಂಡ್ರೆ ಇಷ್ಟ ಇಲ್ಲ, IAS ಮಾಡ್ತೀನಿ ಅಂದೆ. ನನ್ನ IAS ಕನಸಿಗೆ ಅಡ್ಡ ಬರಬೇಡಿ ಅಂದೆ. ನನ್ನ ಧ್ವನಿಲಿದ್ದ ಗಾಂಭೀರ್ಯ ನೋಡಿ ನಮ್ಮ ಅಪ್ಪ ಅಮ್ಮ ಒಂದು ಮಾತು ಆಡಲಿಲ್ಲ. ಏನೋ ನೆಪ ಹೇಳಿ ಮಂಗಳತ್ತೆಗೆ ಮದುವೆ ಬೇಡ ಅಂದಿರಬೇಕು. ಇಬ್ಬರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ಎಸ್ಟೇಟಿಗೆ ಹೊರಟುಬಿಟ್ರು. ಸಾರಿ ಬೈಜು, ನನ್ನಿಂದ ಎಂಥ ಸಂಕಟ ನಿಂಗೆ. ಹೃದಯದಲ್ಲಿ ಮಧು ಬಗ್ಗೆ ಪ್ರೀತಿ ಬಚ್ಚಿಟ್ಕೊಂಡು ಅಪ್ಪ ಅಮ್ಮಂಗೆ ಸುಳ್ಳು ಹೇಳಬೇಕಾಯ್ತು ನೀನು. ಇಂಥ ಸುಳ್ಳು ಎಷ್ಟು ಸಂಕಟ ತರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಇಲ್ಲ ಕಲ್ಯಾಣಿ, ನಾನು ಅಪ್ಪ ಅಮ್ಮನ ಹತ್ರ ಹೇಳಿದ್ದು ಸುಳ್ಳಲ್ಲ. ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಮಧು ಮೇಲಿದ್ದ ಮೋಹ ಎಲ್ಲ ಕರ್ಗೆ ಹೋಗಿತ್ತು. ಧೈರ್ಯ ಇಲ್ಲದೆ ಇರೋ ಮನುಷ್ಯ ನಿನ್ನ ಮಧು. ಅಮ್ಮನ ಹತ್ರ ಸತ್ಯ ಹೇಳಕ್ಕೆ ಧೈರ್ಯ ಇಲ್ಲ. ಸಮಯ ಬರೋವರೆಗೂ ನನ್ನ ಹತ್ರ ಸತ್ಯ ಹೇಳಕ್ಕೆ ಧೈರ್ಯ ಇಲ್ಲ. ನಮ್ಮ ಅಪ್ಪನ ಮುಂದೆ ಧೈರ್ಯವಾಗಿ ನಿಂತು ನಿಮ್ಮ ಮಗಳನ್ನ ಮದುವೆ ಆಗಕ್ಕೆ ನನಗಿಷ್ಟ ಇಲ್ಲ ಅನ್ನೋಕ್ಕೆ ಧೈರ್ಯ ಇಲ್ಲ. ನನಗೆ ಅವನ ಬಗ್ಗೆ ಪ್ರೀತಿ ಬೆಳೀತಾ ಇದೆ ಅಂತ ಗೊತ್ತಿದ್ದು ಸತ್ಯ ಮುಚ್ಚಿಟ್ಟು ಸುಮ್ಮನಿದ್ದಾರೆ. ಇಂಥ ಮನುಷ್ಯ ನನ್ನ ಪ್ರೀತಿಗೆ ಅರ್ಹನ? ಅಲ್ಲ. ನಿನ್ನೆ ಸಾಯಂಕಾಲದಷ್ಟೊತ್ತಿಗೆ ಅಲ್ಲ ಅನ್ನಿಸ್ತು. ಅಂಥವನ ಬಗ್ಗೆ ನನಗೆ ಪ್ರೀತಿ ಹೇಗಿರಕ್ಕೆ ಸಾಧ್ಯ ಕಲ್ಯಾಣಿ? ಅದಕ್ಕೆ ನಿನ್ನೆ ಮಧ್ಯಾಹ್ನ ಇದು ಸುಳ್ಳು ಕ್ರಮೇಣ ರಾತ್ರಿ ಆಗೋಷ್ಟರಲ್ಲಿ ಸತ್ಯ ಆಗ್ಬಿಟ್ಟಿದ್ದು.
ನನಗೀಗ IAS ಮಾಡೋ ಛಲ ಬಂದಿದೆ. ಮಧು IPS ಮಾಡಿದಾಗ ತಾನೆ ನನಗೆ ಅವನ ಬಗ್ಗೆ ಮೋಹ ಬಂದಿತ್ತು. ಅವನನ್ನು ಮೀರಿಸೋ ಹಾಗೆ ನಾನು IAS ಮಾಡ್ತೀನಿ, IAS ಆಫೀಸರ್ ಆಗ್ತೀನಿ. ನನ್ನ ಮದುವೆ, ಪ್ರೀತಿ ಇದೆಲ್ಲದಕ್ಕಿಂತ ಹತ್ತು ದೊಡ್ಡದು ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ನಿನ್ನೆಯಿಂದ. ಮಧು ನನಗೆ ಸರಿ ಇಲ್ಲದೆ ಇರ್ಬೋದು, ಆದರೆ ನಿನಗೆ he'll be an excellent husband. ನೀನು ಮಧು ನನ್ನಿಂದ ಕಿತ್ಕೊಂಡೆ ಅಂತ ಯಾವ ಗಿಲ್ಟು ಇಟ್ಕೋಬೇಡ. ತುಂಬ ಒಳ್ಳೆ ಹುಡುಗಿ ನೀನು. ಆದಷ್ಟು ಬೇಗ ಮಧುನ ಮದುವೆ ಆಗು. ನಾನು ನಿನ್ನ ಮದುವೆಗೆ ಬಂದು ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿ ವಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ ನಿನ್ನ ಮದುವೆ ಜೊತೆಗೆ ಈ ತುಂಗನ ಮದುವೆನೋ ಮಾಡಿ ಮುಗಿಸ್ಬಿಡೋಣ ಅಂತ ಒಂದು ಯೋಚನೆ. ನಿನ್ನ ಅಭಿಪ್ರಾಯ ಏನು? ತುಂಗನ್ ಮದ್ವೆ ನನ್ನ ಮದ್ವೆ ಜೊತೆನಾ ಮಾಡಿ ಅದಕ್ಕೇನಂತೆ? ಆದ್ರೆ ಹುಡ್ಗ ಯಾರಪ್ಪ? ಶ್ಯಾಮ. ಶ್ಯಾಮನಾ? ಅಲ್ಲ, ಶ್ಯಾಮ ಈ ಮದ್ವೆಗೆ ಒಪ್ಪಿದಾನ? ನೀವು ಕೇಳಿದ್ರ ಅವನನ್ನ? ಕೇಳಿಲ್ಲ. ಯಾಕೆ? ಅವನಿಗೆ ಮದುವೆಗೆ ಒಪ್ಪಲ್ಲ ಅನ್ಸುತ್ತೆ. ಹಾಗಲ್ಲ, ಅವನಿನ್ನೂ ಚಿಕ್ಕ ಹುಡುಗ. ಈ ವಯಸ್ಸಿನಲ್ಲಿ ಅವನಿಗೆ ಮದುವೆ ಮಾಡೋದು ತಪ್ಪು ಅಂತೀಯ? ಹಾಗೇನಿಲ್ಲ, ಅವನು ಒಪ್ಪಿದ್ರೆ ಮಾಡಿ. ಆದ್ರೆ ತುಂಗನ್ ಮದ್ವೆ ಆಗಕ್ಕೆ ಅವನು ಒಪ್ತಾನ ಅಂತ. ಯಾಕೆ ಒಪ್ಪಿಲ್ವೇ? ಒಪ್ಪೆ ಒಪ್ತಾನೆ. ಹಾಗಲ್ಲಮ್ಮ, ಶ್ಯಾಮ ಯಾವತ್ತು ತುಂಗನ್ ಜೊತೆ ವಿಶ್ವಾಸದಿಂದಾಗ್ಲಿ ಸಲಿಗೆಯಿಂದಾಗ್ಲಿ ನಡ್ಕೊಂಡಿದ್ದು ನಾನು ನೋಡಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅವನ ಸ್ವಭಾವನೇ ಹಾಗೆ. ಅವನು ಯಾವತ್ತೂ ಬೇರೆ ಹೆಣ್ಮಕ್ಳ ಜೊತೆ ಸಲಿಗೆಯಾಗಿ ವರ್ತಿಸಲ್ಲ. ಆದ್ರೂ ಶ್ಯಾಮನ್ ಮನ್ಸಲ್ಲಿ ತುಂಗನ್ ಮೇಲೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡು ಆಮೇಲೆ ಮದುವೆ ವಿಷಯ ಮಾತಾಡೋದು ಸರಿ ಅಂತ ನಂಗೆ ಅನ್ಸುತ್ತೆ. ನೋಡಮ್ಮ, ಈ ಹುಡುಗರ ಜೊತೆನಲ್ಲಿ ಈ ವಿಷಯಗಳನ್ನೆಲ್ಲ ಹ್ಯಾಕ್ ಪ್ರಸ್ತಾಪ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ನೀನೇ ಅವನ ಹತ್ರ ಮಾತಾಡಿ ಅವನ ತಲೆ ಒಳಗೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಮಗೆ ತಿಳಿಸು. ಸರಿ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗ